ಶಾಲೆಯ ಮೇಲ್ಛಾವಣಿ ಕುಸಿದು ಓರ್ವ ವಿದ್ಯಾರ್ಥಿ ಗಾಯಗೊಂಡಿರುವಂತ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪ ನಡೆದಿದೆ. ಜೋರಾಗಿ ಬೀಸಿದ ಗಾಳಿಗೆ ಏಕಾಏಕಿ ಕುಸಿದಿದೆ ಮೇಲ್ಛಾವಣಿ. ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪ ಕೆಂಜಾರಿನ ಖಾಸಗಿ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿತ ಆಗಿದೆ. ಒಬ್ಬ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ. ಶೋನಿತ್ ಅನ್ನುವಂಥ ವಿದ್ಯಾರ್ಥಿಗೆ ಗಾಯ ಆಗಿದೆ. ತರಗತಿ ನಡೀತಾ ಇರುವಾಗಲೇ ಏಕಾಏಕಿ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೇಲ್ಛಾವಣಿ ಬೀಳುತ್ತಾ ಇದ್ದಂತೆ ಓಡಿ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಶೋನಿತ್ ಅನ್ನುವಂಥ ವಿದ್ಯಾರ್ಥಿಗೆ ತಲೆಗೆ ಗಾಯ ಆಗಿದೆ. ಆ ವಿದ್ಯಾರ್ಥಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಮೇಲ್ಛಾವಣಿ ಕುಸಿದು ಬಿದ್ದಿರೋದು ಶಾಲೆಯಲ್ಲಿ. ಮಕ್ಕಳಿದ್ರು, ಪಾಠ ನಡೀತಾ ಇತ್ತು. ಈ ವೇಳೆ ಏಕಾಏಕಿ ಜೋರಾದ ಗಾಳಿಗೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಒಬ್ಬ ವಿದ್ಯಾರ್ಥಿಗೆ ಗಾಯ ಆಗಿದೆ. ಶೋನಿತ್ ಅನ್ನುವಂಥ ವಿದ್ಯಾರ್ಥಿಗೆ ಗಾಯ ಆಗಿದೆ. ಉಳಿದ ಮಕ್ಕಳು ತಕ್ಷಣವೇ ಹೊರಗೆ ಓಡ್ಕೊಂಡು ಬಂದು ಅಪಾಯದಿಂದ ಪಾರಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಆ ಶಾಲೆಗೆ ಹಾನಿಯಾಗಿರೋದು ಕಾಣಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಅಷ್ಟೊಂದು ದುರ್ಬಲವಾಗಿತ್ತ ಈ ಮೇಲ್ಛಾವಣಿ? ಖಂಡಿತ ರಕ್ಷತ್, ಯಾಕಂತ ಇವತ್ತು ಅಥವಾ ನಿನ್ನೆಯಿಂದನೇ ಹೌದು, ನಿನ್ನೆಯಿಂದ ಆ ತರದ ಭಾರಿ ಮಳೆ ಏನು ಆಗ್ತಾ ಇಲ್ಲ. ಒಂದು ಜಡಿ ಮಳೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ಮುಂಚೆನೂ ಅಂತರ ಮಳೆ ಗಾಳಿ ಅಂತದ್ದು ಇರ್ಲಿಲ್ಲ. ಆದ್ರೂ ಕೂಡ ಸ್ವಲ್ಪ ಹೊತ್ತು ಬೀಸಿದಂತಹ ಒಂದು ಗಾಳಿಗೆ ಬಿರುಗಾಳಿ ಅಂತ ಹೇಳ್ಬೋದು. ಅದರ ಒಂದು ಗಾಳಿಗೆ ಈ ಒಂದು ಶಾಲೆಯ ಒಂದು ಮೇಲ್ಛಾವಣಿ ಕುಸಿದಿರುವಂತದ್ದು. ಅದೃಷ್ಟವಶತ್ ಆ ಸಂದರ್ಭದಲ್ಲಿ ಹೆಚ್ಚಿನ ಮಕ್ಕಳು ಇರಲಿಲ್ಲ. ಮತ್ತೆ ಒಬ್ಬ ಮಗುವಿಗೆ ತಲೆ ಮೇಲೆ ಒಂದು ತೆರೆಸಿದ ಗಾಯ ಆಗಿದೆ ಬಿಟ್ರೆ ಬೇರೆ ದೊಡ್ಡ ಅನಾಹುತ ಆಗ್ಲಿಲ್ಲ. ಅದು ದೇವರ ಒಂದು ಕೃಪೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಶಾಲೆ ವಾರದ ಮೊದಲ ದಿನ, ಹಾಗೇನೆ ಶಾಲೆಗೆ ಎಲ್ಲ ಮಕ್ಕಳು ಬಂದಿರುವ ಪಾಠೋಪಚಾರದಲ್ಲಿ ಇದ್ದಿರ್ತಾರೆ. ಈ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ಇದು. ಮಂಗಳೂರು ಹೊರವಲಯದ ಕೆಂಜಾರಿನಲ್ಲಿ ನಡೆದಂತಹ ಘಟನೆ. ಮುಖ್ಯ ಪ್ರಾಣ ಒಂದು ಅನುದಾನಿತ ಖಾಸಗಿ ಶಾಲೆ. ಈ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. 21 ಜನರು ಕೊಠಡಿಯಲ್ಲಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಜೋರು ಗಾಳಿ ಬರುವಂತ ಸಂದರ್ಭದಲ್ಲಿ ಒಂದು ಸೌಂಡ್ ಆಗಿದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಮಕ್ಕಳು ಆವಾಗ ಬೀಳ್ಬೇಕಾದ್ರೆ ಒಂದು ಮಗುವಿನ ತಲೆ ಮೇಲೆ ಈ ಹಂಚು ಬಿದ್ದಿರುವಂತದ್ದು. ಆದ್ರೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಮಗುವನ್ನ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಲಾಗಿದೆ. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.